ಅರೆ ಗಿಲ್ಲಿ ಹೋಯ್ತು ಅಂತಂದ್ರೆ ಬಿಗ್ ಬಾಸ್ ಆಫ್ ಮಾಡ್ಬಿಡ್ತಾ ಇರೋದ. ಅಂದ್ರೆ ಗಿಲ್ಲಿ ಇಲ್ಲ ಅಂದ್ರೆ ನೀವು ಬಿಗ್ ಬಾಸ್ ಬಿಗ್ ಬಾಸ್ ಬೇಗ ವೇಸ್ಟೇ ಆಗೋಯ್ತದೆ. ಬಿಗ್ ಬಾಸ್ ವೇಸ್ಟ್ ಎಲ್ಲ ಯಾರೇ ಕೇಳಿ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಒಬ್ಬ ಇಲ್ಲಾಂದಿರಿ ಎಪಿಸೋಡ್ 12 ಎಪಿಸೋಡ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಬಿಗ್ ಬಾಸ್ ಯಾರು ನೋಡ್ತಿರಲಿಲ್ಲ ಸರ್. ನೀವ್ ಹೇಳ್ತಿರೋ ಮಾತಲ್ಲ, ತುಂಬಾ ಜನ ಇದೇ ಮಾತು ಹೇಳ್ತಿರೋದು. ಹಂಗೆ ಸರ್ ಅವ್ರು ಇಲ್ಲ ಈಗಲೂ ಹೇಳಿ ಬೇಕಾದ್ರೆ ಅವ್ನೊಬ್ಬರಿ ಸುಮ್ನೆ ಈಗ ರಕ್ಷಿತರ ಪ್ರಶ್ನೆ ಜನ ಹೊರಗಡೆ ಹಾಕ್ಬಿಟ್ರು ಅಂತ ಅಂತಾನೆ. ಈಗ ಅವ್ನ ಅಪ್ಪಿ ಒಳಗಡೆ ಸಪರೇಟ್ ರೂಮ್ ಅಲ್ಲಿ ಇಟ್ರು ಒಂದ್ 3 ದಿನ ಟಿವಿ ಆಫ್ ಮಾಡ್ಬಿಡ್ತಾರೆ ಜನ. ಕೆಡ್ತೇನಲ್ಲ. ಈಗ ನೀವು ಉತ್ತರ ಕನ್ನಡ ಹೋಗ ಸೋಳ ಮಗನ ಅಂತಾರೆ, ನಮ್ಮಲ್ಲಿ ಏನಂತ ಓಜಲೆ ಬಜಲೆ. ಇಲ್ಲಿ ಹಂಗೆ ನಮ್ಮ ಮಂಡ್ಯ ಭಾಷೆ ಹೋಗಲ್ಲ ಬರಲ್ಲ ಹೋಗಮ್ಮ ಅನ್ನೋದು ಸಾರ್ವಜನಿಕವಾಗಿ ನಾರ್ಮಲ್ ಭಾಷೆ ನಮ್ಗೆ ಸಾಮಾನ್ಯವಾಗಿ ಬಂದಿರುವಂತ ಭಾಷೆ. ಆದ್ರೆ ಅವಳು ಮಾತಾಡಿದ್ದು ಒಂದ್ ಹೆಂಗ್ ಅಂದ್ಬಿಟ್ಟು ಅವಳು ಏನ್ ಬೇಕಾದ್ರು ಮಾತಾಡಬಹುದು. ಆದ್ರೆ ಅವನಾದ್ರೆ ಅಷ್ಟು ಕೇಳ್ಕೊಂಡವ್ರೆ. ನಾವಾಗಿದ್ರೆ ಅವೇನ್ ಮಾತಾಡ್ತಾಳ ಅದೇ ಪ್ರತಿ ಉತ್ತರ ಕೊಡ್ತಿದ್ವು ಮಾತ್ರ ನಾವು ಅಂದ್ರೆ ನಿಮ್ ಕಡೆ 4 ಜನ ಕರ್ಕೋತೀರ, ನೀವು ಒಬ್ಬರೇ ಮಾತಾಡ್ತೀರಾ? ಒಬ್ಬರೇ ಮಾತಾಡ್ತಿದ್ವು. ಅಲ್ಲಿಗೆ ಹೋಗಿದ್ರೆ ಒಬ್ಬೊಬ್ಬರನ್ನೇ ತರ ಕರ್ಕೊ ಹೋಯ್ತಿತ್ತು. ಅದರಿಂದ ನಾವ್ ಹೇಳ್ತಾ ಇರೋದು ನಾವೇ ಮಾತಾಡುವ. ಅವ್ನು ಎಷ್ಟು ತಾಳ್ಮೆಯಿಂದ ಆಡ್ತಾವನೆ ಅಂದ್ರೆ ಅಷ್ಟು ತಾಳ್ಮೆಯಿಂದಾನೆ ಆಡ್ತಾ ಇರೋದು. ಅವನು ಹೋಗಮ್ಮ ಅಂತಂದಿರೋದು, ಅಮ್ಮ ಅಂತಾನೆ ಕರೆದಿರೋದು. ಅಮ್ಮ ಅಂತ ಅದೇನು ಒಳ್ಳೆ ಪದನೇ ಅದು. ಅವನೇನು ಹೋಗಮ್ಮೆ ಅಂತಾನು ಅನ್ನಿಲ್ಲ, ಮುಚ್ಚಮ್ಮೆ ಅಂತಲೂ ಹೇಳಲಿಲ್ಲ. ಅವನು ಹೇಳಿದ್ರೆ ನೀ ಯಾವನೋ ಅಂತ ಕೇಳಿರೋದು ಅವಳು. ತಪ್ಪು ಅವಳು ಮಾತಾಡ್ತಿರೋದು ಅವಳು. ಅವನಾದತ್ಗೆ ನಮ್ಮ ಮಂಡ್ಯ ಜಿಲ್ಲೆ ಗಂಡಾದತ್ತಕ್ ಮಾತಾಡ್ತಾ ಇರೋದು, ಮರ್ಯಾದೆ ಕೊಡ್ತಾ ಇರೋದು. ಬೇರೆಯವ್ರಾಗಿದ್ರೆ ಈಗ ಸಿಟಿ ಕಡೆ ಈಗ ಇನ್ನು 3-4 ಜನ ಅವ್ರಲ್ವಾ, ಅವ್ರಾಗಿದ್ರೆ ಮಾತ್ರ ಅವ್ರ ಭಾಷೆಲ್ಲೇ ಮಾತಾಡೋರೇನು. ನಮ್ ಗಿಲ್ಲಿ ನಟ ಆದತ್ಗೆ ನಮ್ಮ ಮಂಡ್ಯ ಜಿಲ್ಲೆ ಭಾಷೆ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವ ರೀತಿ ಮರ್ಯಾದೆ ಕೊಡ್ಬೇಕು ಹೆಣ್ಮಕ್ಳಿಗ ಆ ರೀತಿ ಗೌರವ, ಒಬ್ರು ಹಿರಿಕರಿಗೆ ಹೆಂಗ್ ಕೊಡ್ಬೇಕು, ಒಬ್ಬ ಕಿರಿಕರಿಗೆ ಯಾವ ರೀತಿ ಗೌರವ ಕೊಡ್ಬೇಕು ಆ ರೀತಿ ಮರ್ಯಾದೆ ಕೊಟ್ಟಿರೋದು. ನೀವ್ ಹೇಳಿದ್ರ ಒಂದ್ ಮಾತು ಆ ಕಡೆ ಇಟ್ಕೋಣ. ಈಗ ಅವನು ತುಂಬಾ ಗೌರವ ಕೊಡ್ತಾರೆ, ತಾಳ್ಮೆ ಮನ್ಸ ಅಂದ್ರಿ. ಆ ಹುಡುಗಿ ಹೊಡೆದಾಗ್ಲೂ ಕೂಡ ಇವನೊಂದ್ ಮನ್ಸ್ ಮಾಡಿ ಕಳ್ಸ್ಬಿಡಿ ಅಂದ್ರೆ ಕಳ್ಸ್ಬಿಡ್ತಿದ್ರು. ಕಳ್ಸ್ಬೋದಾಗಿತ್ತು, ಆದ್ರೂ ಉಳಿಸ್ಕೊಂಡ್ಬಿಟ್ರಲ್ಲ ಅವರು. ಪ್ರತಿಯೊಬ್ಬರು ಉಳಿಸ್ಕೊಂಡ್ಬಿಟ್ರು. ಅವನೊಬ್ಬರೇ ಅಂತ ಎಲ್ಲಾರು ಸೇರ್ ಉಳಿಸ್ಕೊಂಡ್ರು. ಅದು ಒಗ್ಗಟ್ಟು, ಅದು ಆಟ ನೋಡುವ ಇರ್ಸ್ಕಾವ ಅಂತ. ಅಲ್ಲೊಬ್ಬ ಧ್ರುವಂತ ಅಂತ ಬೆಳ್ಳಿಗೆ ಸಲ್ಮಾನ್ ಖಾನ್ ತರ ಗುಂಡ್ ಕಿತ್ನಲ್ಲ ಅವನು, ನೀನು ಕುರಿ ಮತ್ತೆ ಬನ್ನಿ ಹಾಕೊಂಡು ಆಟ ಗೆಲ್ತಿ ಅಂತ ಬಂದಾಗ ಅದನ್ನ ನಗ್ನಾಗ್ತಾ, ಅಣ್ಣ ನಾನು 100 ಕುರಿ ಇಟ್ಟು ಒಂದು ಫಾರಂ ಮಾಡ್ಬೇಕು ಅನ್ಕೊಂಡಿದೀನಿ ಅಂತ ಅಂದ್ರೆ ನಗ್ನಾಗ್ತಾ ಹೇಳ್ದ. ಸರ್ ಅವ್ರ ಹತ್ರ 100 ಕುರಿ ಏನೋ 200 ಕುರಿ ಗಂಟ್ಲು ಇತ್ತು, ಇಲ್ಲ ಅಂತ ಹೇಳ್ತೀನಿ. ಈಗ ಸ್ವಲ್ಪ ಹಿಂದೆ ಇತ್ತು, ಈಗ ಸ್ವಲ್ಪ ಕಮ್ಮಿ ಆಗಿರ್ಬೋದು ಬೆಳವಣಿಗೆ ಸ್ವಲ್ಪ. ಹಂಗಾಗಿ ಅವರೆಲ್ಲ ಸರಿಯಾಗಿ ನೋಡ್ಕೊಳ್ಳೋದ್ರ ಒಟ್ಟಲ್ಲಿ ಈಗಲೂ ಕುರಿ ಮೇಯ್ತಾರ ಅವ್ರಪ್ಪ. ಈಗಲೂ ಐತೆ ಅವ್ರ ಹತ್ರ ಕುರಿ ಆಯ್ತಾ. ಏನಪ್ಪಾ ಅಂತಂದ್ರೆ ಫಾರಂ ಮಾಡೋದೇನ್ ದೊಡ್ಡದಲ್ಲ, ಅವ್ನಿಗೆ ದೊಡ್ಡ ವಿಚಾರ ಅಲ್ಲ ಅದು. ಮಾಡ್ತೇನೆ ಅವ್ರಿಗೆಲ್ಲ ಟಾಂಗ್ ಕೊಡ್ಬೇಕಲ್ಲ, ಅದು ಕೊಟ್ಟಿರೋದು ಅವ್ನು ಅಷ್ಟೇ. ಅಲ್ಲ ಎಷ್ಟೇ ಅವಮಾನ ಮಾಡ್ರು, ಎಲ್ರು ಹೊಡೆದ್ರು ಕೂಡ ಕೇವಲ ಮಾತಾಡ್ರು, ಅಷ್ಟು ತಾಳ್ಮೆ ಹೆಂಗೆ ಅದ ಅವನಿಗೆ? ಬಡತನದಿಂದನ ಅಥವಾ ಮಂಡ್ಯ ಗುಣ? ಮಂಡ್ಯದ ಗುಣ ಮತ್ತೆ ಮಂಡ್ಯದ ನೀರು ಸರ್, ಅದು ಕಾವೇರಿ ನೀರು ಕುಡ್ದಿರೋದು ಸರ್. ಅದು ಈ ಕಾವೇರಿ ನೀರು ಈ ಪವರ್ ಆಗಿ ಮಾತಾಡ್ತಾ ಇರೋದು. ಆ ಪವರ್ ಇರೋದಕ್ಕೆ ಸರ್ ಅವ್ನು ಇನ್ನೂ ಅದೇ ಜಾಗದಲ್ಲಿ ಇರೋದು. ಅಲ್ಲ ನೀವು ಅದಕ್ಕೆ ಈ ಪವರ್ ಕಾವೇರಿ ನೀರು ಪವರ್ ಅನ್ಸುತ್ತೆ. ಹೌದು ಸರ್, ಹೌದು. ಅದಕ್ಕೋಸ್ಕರ ಅಣ್ಣ ಈಗ ಗಿಲ್ಲಿ ಬಗ್ಗೆ ಮಾತಾಡ್ತಾರೆ, ಇಷ್ಟೊಂದು ಖುಷಿ ಆಗ್ತದೆ. ಕೆಲವು ಬೆಳಿಗ್ಗೆಯಿಂದ ಆಟೋ ಡ್ರೈವರ್ಗೆ ಬಾಡಿಗೆ ಇರೋದಿಲ್ಲ, ಸುಮ್ಮನೆ ಕೂತಿರ್ತಾರೆ, ಟೀ ಕುಡಿತಾ ಇರ್ತಾರೆ, ಸಿಗರೇಟ್ ಸೇರ್ತಿರ್ತಾರೆ. ಆದ್ರೆ ನೀವು ಗಿಲ್ಲಿ ವಿಷಯ ಬಂದ ತಕ್ಷಣ ಇಷ್ಟೊಂದು ಎಕ್ಸೈಟ್ ಆಗ್ಬಿಡಲ್ಲ, ಯಾಕೆ? ಹುಮ್ಮಸಲ್ವ ಸರ್ ಅದು? ಅದೇನ್ ನಮ್ಮ ರಕ್ತ, ನಮ್ಮ ಮಂಡ್ಯ ಜಿಲ್ಲೆ ರಕ್ತ ಅದು. ಯಾವತ್ತಿದ್ರು ಅದು ನಮಗ್ ಬೇಕಾದ ಉಲಿತಂಗ. ಅವನು ತೋರ್ಸ್ಕೊಳ್ಳೋದೇನಂತ ಒಂಥರ ಜಿಂಕೆ ಒಂಥರ ನರಿತರ ಹಿಂಗೆ ಹಂಗೆ ಕಾಮಿಡಿ ಮಾಡ್ತಾನೆ. ಅದು ನಿಂತ್ಕತ್ತು ಅಂತ ಗೊತ್ತಾದಾಗ ನೆನ್ನೆ ಮೊನ್ನೆ ತೋರ್ಸೋನ ನೋಡಿ ಅವ್ನ್ ನಿಜವಾದ ಮುಖ ಏನು ಅನ್ನೋದ. ಇನ್ನು ಅದೇಂಗಾದ್ರೆ ಇನ್ ಮುಂದಕ್ಕೆ ಆಯ್ತಾ, ಇನ್ನು 2 ತಿಂಗಳು ಆಯ್ತಲ್ಲ. ಅದಕ್ಕೆ ಹೇಳ್ತಾ ಇರೋದು. ಈಗ 51 ದಿನ ಏನೋ ಮುಗ್ದಾಯ್ತಾ, ಇನ್ನು 49 ದಿನ ಆಯ್ತಾ. ಮುಂದಕ್ಕೆ ಆಟ ಆಯ್ತಾ. ಒಟ್ಟಲ್ಲಿ ಅಶ್ವಿನಿ ಗೌಡನ್ಗಂತೂ ಇನ್ ಮುಂದಕ್ಕೆ ಬೆಲೆ ಕೊಟ್ರೆ ಅವಳಿಗೆ ಬೆಲೆ, ಇಲ್ಲಾಂದ್ರೆ ಇನ್ನು ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಅಲ್ಲಿ ಈಗಲೂ ಮರ್ಯಾದೆ ಕಳೀತಿರೋದಲ್ಲ, ಇನ್ನೂ ಕಳೆದಾಕ್ಬಿಡ್ತಾರ ಅವಳಿಗೆ. ಹಬ್ಬ ಮಾಡ್ಬಿಡ್ತೀರಿ? ಮಾಡೋದೇನು ಸರ್, ಹೇಳೋಂಗೆ ಇಲ್ಲ. ಬಾಡೂಟ ಅಂದ್ರೆ ಮಂಡ್ಯ ಜಿಲ್ಲೆ ಎತ್ತದ ಕೈ, ಅದಂತೂ ಸತ್ಯ. ಅಲ್ಲಣ್ಣ ಈಗ ನೀವ್ ಹೇಳ್ತಾ ಇದ್ರಿ, ಈಗ ಅಶ್ವಿನಿ ಗೌಡ ಅವರು ಅವ್ರು ಗೆಲ್ಬೇಕು, ಅವ್ರದೇ ಆದ ಆಡ್ತಿದ್ದಾರೆ, ತಪ್ಪೇನ್ ಮಾಡ್ತಿದ್ದಾರೆ ಸರ್? 10 ಜನ ಆಟ. ಈಗ 7 ತಿಂಗಳು ಒಂದ್ ಕಬಡ್ಡಿ ಆಡ್ತಾರೆ, ಕಬಡ್ಡಿಯಲ್ಲಿ 8 ಜನ ಇರ್ತಾರೆ. ಅವ್ರ ಆಟ ಅವ್ರು ತೋರಿಸ್ಲೇಬೇಕಲ್ವಾ? ಅವ್ರ ಆಟ ಅವ್ರು ತೋರ್ಸಿದ್ರೆ ಮಾತ್ರ ಅದಕ್ಕೆ ಮುಖ್ಯ ಕಾರಣ ಆಗೋದು. ಹಂಗೆ ಆ ಗಿಲ್ಲಿ ತೋರಿಸ್ತಾ ಇರೋದು ಅದೇ. ಅವಳ ಮೇಲೆ ಗೂಬೆ ಕೂಡ್ಸೋದು, ಇವಳ ಮೇಲೆ ಮತ್ತೆ ಆ ಚಿಕ್ಕ ಹುಡುಗಿ ಮೇಲೆ ಅಪರಾಧ ತೋರ್ಸೋದು. ಕೈ ಹಿಡ್ಕೋಗಿ ಅಲ್ಲಿ ಕೂತ್ಕತ್ಯ ಇಲ್ಲಿ ಕೂತ್ಕತ್ಯ. ಅವಳಿಗೂ ಮಗಳವಳೆ ತಾನೆ, ಅವಳಿಗೂ ಮಗಳವಳೆ. ಅವ್ಳ ಹುಡುಗಿರು ಕಾಲೇಜ್ಗೆ ಹೋಗ್ತಾಳೆ, ಕ್ಲಾಸ್ಗೆ ಹೋಗ್ಬೋದು, ಇನ್ನೊಂದು ಇಲ್ಲಿಂದ ಹೋಗ್ಬೋದು. ಆಗ ಬೇರೆ ತರ ಬೇರೆಯವ್ರು ಮಾತಾಡ್ಬೋದಲ್ವಾ? ಒಂದು ಅವಳು ಒಂದು ಹುಡುಗಿ ತಾಯಿಯಾಗಿ ಇತ್ಕೊಂಡು ಹಂಗೆಲ್ಲ ಮಾತಾಡ್ಬಾರ್ದು ಸರ್, ತಪ್ಪು ಅವೆಲ್ಲ ಮಾತಾಡೋದು. ಸರ್ ಈಗ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇದ್ದೀರಿ, ಬಡವ್ರ ಮಕ್ಕಳಿಗೆ ಬೆಲೆ ಇಲ್ಲ, ಬಡವ್ರ ಮಕ್ಕಳನ್ನ ಗೆಲ್ಸಿಲ್ಲ, ಜಾಸ್ತಿ ಇವ್ರಿಬ್ಬರಿಗೆ ಟಾರ್ಗೆಟ್ ಮಾಡ್ತಾರೆ. ಇಲ್ಲಿ ಏನಂದ್ರೆ ಗಿಲ್ಲಿ ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ಇವ್ರಿಬ್ಬರನ್ನೇ ಟಾರ್ಗೆಟ್ ಮಾಡಿ ಪ್ರತಿ ವಾರ ಬೈತಾರೆ ಅಂತ ಹೇಳ್ತಾರೆ. ಇದು ಬಡವ್ರ ಮಕ್ಕಳಿಗೆ ನಿಜವಾಗ್ಲೂ ಟಾರ್ಗೆಟ್ ಆಗ್ತಿದೆ ಸರ್. ಅಲ್ಲಿ ಟಾರ್ಗೆಟ್ ಏನು ಅಂತ ಬರೋಲ್ಲ ಸರ್. ಸುದೀಪ್ ಸಾರು ಮಾತಾಡ್ತಾರೆ,
ಏನಪ್ಪಾ ಅಂದ್ರೆ ಅವ್ರ ಕಾರಣ ಇತ್ಕೊಂಡೇನೆ ಯಾವ್ದು ಮಾತಾಡಕ್ ಹೋಗಲ್ಲ. ಆಮೇಲೆ ಇನ್ನೊಂದು ಅವ್ರು ಏನ್ ತಪ್ಪು ಮಾಡೋರು ಅನ್ನೋದು ಅವ್ರಿಗೆ ಅಲ್ಲೇ ಲೇವಲ್ ತೋರ್ಸ್ಬಿಟ್ಟು ಅವ್ರಿಗೆ ಬುದ್ಧಿವಾದ ಹೇಳ್ತಾರೆ ಸರ್. ನಮ್ಗೆ ಅವ್ರನ್ನ ಅಂತ ಹೇಳಕ್ ಆಗಲ್ಲ. ಏನಪ್ಪಾ ಅಂತಂದ್ರೆ ಅವ್ರು ಸ್ವಲ್ಪ ಓದ್ತವಿಂದನು ಕಾಮಿಡಿ ಮಾಡ್ತಾ ಇರೋದ್ರಿಂದ ಬರೀ ಕಾಮಿಡಿ ಮಾಡ್ತಾ ಇರ್ತೀಯ, ಬರೀ ಕಾಮಿಡಿ ಆ ಮಧ್ಯ ಕಾವ್ಯನ್ ಬೇರೆ ಇದಾರ, ಕಾವ್ಯನ ಬೇರೆ ಅವ್ರು ಬೇರೆ ಹೋಲ್ಸ್ಕತ್ತಾರೆ. ಈಗ ಅವ್ರು ನಿನ್ನೆನೂ ಕೂಡ ಮಾತಾಡೋರೆ, ನೀನ್ ಅಣ್ಣ ಅಂತ ಕರಿಬೇಡ ಅಷ್ಟೇ ನನ್ನ. ನೀನ್ ಏನ್ ಹೇಳ್ತಾ ಇದ್ ಮಾಡ್ದೋಣ, ಅಣ್ಣ ಅಂತ ಕರಿಬೇಡ. ನೀನ್ ಯಾವ ತರ ಪ್ರಪೋಸ್ ಮಾಡಿದಾನ, ಇಲ್ಲ ಸೈಡಲ್ ಕರ್ಕೊ ಹೋಗಿ ಹೇಳಿದಾನ, ಇಲ್ಲ ನಿನ್ ಲವ್ ಮಾಡ್ತಾವನಿ ಅಂತ ಏನು ಹೇಳಲ್ವಲ್ಲ ಅವ್ನ. ಆ ರೀತಿ ಏನು ಹೇಳಲ್ಲ. ಅವ್ನು ಓಪನ್ ಆಗಿ ಹೇಳ್ತಾರ. ಕರ್ನಾಟಕ ಜನ ನೋಡ್ತಾ ಇದ್ದೆ, ಅವ್ರು ಹೇಳುದೆಲ್ಲ ಮಾತಾಡೋದೆಲ್ಲ ನೋಡ್ತವ್ರೆ. ಅವ್ನೆಲ್ಲೂ ಓಪನ್ ಆಗಿ ಹೇಳಲೇ ಇಲ್ಲ ಅವನು ಲವ್ ಮಾಡ್ತೀನಿ ಅಂತ. ಅಲ್ಲ, ಈಗ ಕಾವು ಅಂತ ಲವ್ ಮಾಡ್ತಾ ಇರೋದೇ ಜನ ಖುಷಿ ಆಯ್ತಾ ಇದೆ ಸರ್. ಅದು ಕಾವು ಅನ್ನೋದು ಏನಾಗೋಯ್ತು, ಅವ್ನಿಗೇನೋ ಒಂದು ಎಂಕರೇಜ್ ಇರ್ಬೋದು ಸರ್ ಅದ್ರಲ್ಲಿ. ಈಗ ಯಾರಿಗೆ ಈಗ ಒಬ್ಬ ಗೆಳೆಯ, ಒಬ್ಬ ಸ್ನೇಹಿತ, ಅವ್ರು ಈಚ್ ಕಡೆ ಇದ್ದವ್ರು ಬಿಗ್ ಬಾಸ್ ಮನೆ ಒಳಗಡೆ ಬಂದವ್ರೆ ಅಂತ ಅಂದ್ಮೇಲೆ ಅವ್ರ ಸ್ನೇಹ ಇನ್ನು ಮುಂದೆ ದೇಶ ಐತೆ ಅಲ್ಲಿ. ಅಂದ್ರೆ ಜನಗಳಿಗೆ ನಗ್ಸಕ್ಕೋಸ್ಕರ ಕಾವು ಅಂತ ಎಂಟರ್ಟೈನ್ ಅದಷ್ಟೇ ಮಾಡ್ತಾ ಇರೋದು. ಅದು ಏನಪ್ಪಾ ಅಂದ್ರೆ ಅಲ್ಲಿರೋರು ಅವ್ರಿಗೆ ಏನಪ್ಪಾ ಅಂದ್ರೆ ಇಲ್ಲೇ ಹೋದ್ರು ತಡ್ಕೊಳಕಾಯ್ತಲ್ಲ, ನಾಮಿನೇಟ್ ಆಯ್ತಲ್ಲ, ಇವ್ನು ಇಲ್ಲೇ ಹೋದ್ರು ಯಾವ್ದೇ ಇದ್ರಲ್ಲಿ ಹೋದ್ರು ನಾವು ಉಳ್ಕತ್ತೀರಿ ಅನ್ನೋ ಅವ್ನ ಕೆಪಾಸಿಟಿ ಅದಿದ್ರೆ ಅವ್ನ ಆಡ್ತಿರೋ ಆಟ ಅದ, ಆ ಜನ ಹಂಗ ಅವ್ನ ಬೆಳೆಸ್ತಿರೋ ರೀತಿ ಹೆಂಗಿರ್ ಆ ರೀತಿ ಇರೋದು ಅಷ್ಟೇ. ಗಿಲ್ಲಿ ಅಂದ್ರೆ ಇಲ್ಲಿ ಹೆಂಗಿದ್ನೋ ಹಳ್ಳಿಲಿ ಅದೇ ರೀತಿ ಅಲ್ಲಿ ಅದು ಅಲ್ಲೇ ರೀತಿ ಇರೋದ ಸರ್. ಅವ್ನ್ ಬನ್ನಿನ ಹಾಕಾಡ್ಬಿಟ್ಟು ಅವ್ನ ಚಡ್ಡಿ ಹಾಕ ತಿರ್ಗಾಡ್ತಾನೆ. ಅವ್ನು ಇರೋದು ಹೆಂಗೆ ಸುದೀಪ್ ಸಾಂದ್ರೆ ಇದ್ರಲ್ಲಿ 3ನೇ ಇದ್ರೆ ಅದ್ರಲ್ಲಿ ಹೇಳಿದ್ರಲ್ಲ, ಗಿಲ್ಲಿ ನೀ ಬನ್ನಿನ ಹಾಕೊಂಡ್ರೆ ಚೆನ್ನಾಗಿರ್ತೀಯ ಅಂತ. ಸೂಪರ್ ಹೇಳಿದ್ರಿ ಅಲ್ವಾ? 3ನೇ ವಾರದಲ್ಲೇ ಹೇಳೋರು ಅವ್ರು. ಸುದೀಪ ಇಷ್ಟಪಟ್ಟ ಮೇಲೆ ಇವರೆಲ್ಲ ಇಷ್ಟೊಂದು ಟೀಕೆ ಮಾಡೋದು ಇವ್ರಿಗೆ ಎಷ್ಟು ಸರಿ ಅಂದ್ರೆ ಇವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಸರ್. ಬೆಳಿತಾರೆ ಅಂತ ಅಲ್ಲ ಸರ್, ಅವ್ರು ಇನ್ನೊಂದ್ ಏನ್ ಗೊತ್ತಾ ಸರ್, ಅವ್ರ ಮೈಂಡ್ ಸೆಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಇವ್ನ ಯಾವ ರೀತಿ ಮಾಡಿ ಕುಗ್ಗಿಸ್ಬೇಕು ಅಂತ. ಅವ್ನ ಯಾವ ರೀತಿಲೂ ಕುಗ್ಗಲ್ಲ ಸರ್ ಅವ. ಅದು ರಾಗಿ ಮುದ್ದೆ ತಿಂದ್ ಬೆಳೆದಿರೋದೇ ಸರ್ ಮಂಡ್ಯ ಜಿಲ್ಲೆ. ಯಾವ್ದೇ ಕಾರಣಕ್ಕೂ ಕುಗ್ಗಕ್ ಆಗಲ್ಲ. ಬಂದೇ ಬರ್ತಾನೆ, ಕಪ್ಪು ಎತ್ಕ ಬಂದೇ ಬರ್ತಾನೆ ಸರ್. 100 ಗ್ಯಾರಂಟಿ. ಕಪ್ ಎತ್ಕ ಬರ್ತಾನೆ ಸರ್, ಕಪ್ಪು ಎತ್ಕ ಬಂದೇ ಬರ್ತಾನೆ. ಅಣ್ಣ, ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದಿರಲ್ಲ, ಗಿಲ್ಲಿ ಅಕಸ್ಮಾತ್ ಗೆದ್ರೆ ನಿಮ್ಗೆ ಏನೇನ್ ಮಾಡ್ಬೇಕು ಅಂತ ಅನ್ಸುತ್ತೆ ಸರ್? ನಾವ್ ಹೇಳಿ ನಮ್ ಊರ್ ಹುಲಿ ಅಲ್ವಾ ಸರ್, ಅದ ಮೆರವಣಿಗೆ ಮಾಡಿ ಕರ್ಕೋಯ್ತೀವಿ ನಾವು. ಬಂದು ನಾವ್ ದಿನ ಅದೇ ರೋಡಲ್ಲಿ ತಿರುಗಾಡೋರು. ನಾವು ಯಾವತ್ತೂ ನಾವು ಈ ರೋಡ್ ಬಿಟ್ಟು ಇನ್ನೊಂದ್ ರೋಡ್ ಏನು ಹೋಗಲ್ಲ. ಇದೇ ಸ್ಟ್ಯಾಂಡ್ ಅಲ್ಲಿ ಇರೋದು, ಇದೇ ಬಸ್ ಸ್ಟಾಪ್. ನಮ್ಗೆ ದಿನ 24 ಗಂಟೆ 3,000 ಗಂಟೆ ನಾವ್ ಇಲ್ಲೇ ಇರೋದು. ನಮ್ಗೆ ಆ ರೂಟಿಂದಾನೆ ಅನ್ನ ಸಿಗ್ತಾ ಇರೋದು, ಅಲ್ಲಿ ಜನದಿಂದಾನೆ ಅನ್ನ ಸಿಗ್ತಾ ಇರೋದು ನಮ್ಗೆ. ನಾವು ಏನಪ್ಪ ಏನೇ ಮಾಡಿದ್ರು ನಮ್ಗೆ ಅಲ್ಲಿಗೆ ನಮ್ ಇದಿರ್ತದೆ ಸರ್. ಅಲ್ಲಿ ಗೌರವ ಕೊಡ್ಬೇಕು, ಗೌರವ ಕೊಡ್ಲೇಬೇಕು. ನೋಡಿ, ಇದು ನಿಜವಾದ ಶ್ರಮಿಕನ ಒಂದು ಧರ್ಮ. ಎಷ್ಟೋ ಚಿತ್ರನಟರು ಕೆಲವರು ದುಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ್ತಾರೆ, ಕೆಲವರು ದಾನ ಮಾಡ್ತಿದ್ದಾರೆ. ನೀವ್ ಹೇಳಿದ್ರೆ ನೋಡಿ, ಕೂಲಿ ನಿಮ್ದು ಒಂದ್ ಕೂಲಿ ಬೇಜಾರ್ ಮಾಡ್ಕೊಬೇಡಿ, ಎಲ್ಲ ಕೂಲಿ ಮಾಡಿದ್ರು ಕೂಡ ಅದರಿಂದ ಬಂದು ಸ್ವಲ್ಪ ಹಣವನ್ನ ಆ ಜನಗಳಲ್ಲಿ ಯಾರೋ ಒಬ್ಬ ಏನಾದ್ರು ಹೆಸರು ಮಾಡ್ತಾನಂದ್ರೆ ಅರ್ಪಣೆ ಮಾಡಕ್ಕಿದ್ದೀರಿ ನೀವು. ಅದಕ್ಕೆ ಆಟೋದವರು ಅಂತಂದ್ರೆ ಶಂಕರ್ನಾಗ ಅಷ್ಟೇ ಇಷ್ಟ ಆಗಿತ್ತು ಅನ್ಸುತ್ತೆ. ಹೌದು ಸರ್. ಶಂಕರ್ನಾಗ್ ಬರ್ತಾಳೆ ಪ್ರತಿ ಸಾರಿ ಮಾಡ್ತೀರಾ? ಮಾಡ್ತೀವಿ ಸರ್. ಏನ್ ಇಷ್ಟೊಂದ್ ಸಖತ್ ಪಂಚಾಂಗ್ ಮಾತಾಡಿದೆ ಅಣ್ಣ. ಏನ್ ಗಿಲ್ಲಿ ನಿನ್ ಮೇಲೆ ಒಂದು ಬಂದಂಗ ಆಗ್ಬಿಟ್ಟಿದೆ ಅನ್ಸುತ್ತೆ ಸರ್. ಮೊನ್ನೆನೆ ಮಾತಾಡೋ ವಿಡಿಯೋ ನಾನೇ ಓನಾಗ್ ಮಾಡಿ ಹಾಕ್ಬೇಕು ಅನ್ಕೊಂಡಿದ್ದೆ, ಸಿಕ್ಕದು. ಆದ್ರೂ ಏನಪ್ಪಾ ಅಂದ್ರೆ ನೀವೇ ಸಿಕ್ಬಿಟ್ರಲ್ಲ ಸರ್, ಸಾಕ್ ಇಷ್ಟ ಬಿಡಿ. ಸರ್ ಏನ್ ಕೊನೆಯಲ್ಲಿ ಹೇಳೋದೇನು ಸರ್, ಹೇಳೋದೇನಂದ್ರ ಅಶ್ವಿನಿ ಗೌಡ ಜಾಸ್ತಿ ಜನ ಇರಲ್ಲ ಸರ್ ಅಲ್ಲಿ. ಜಾಸ್ತಿ ದಿನ ಇರಲ್ಲ ಸರ್. ಇಲ್ಲ ಈ ವಾರ ಇಲ್ಲಾಂದ್ರೆ ಇನ್ 2 ವಾರ ಅಷ್ಟೇ. ಅಮ್ಮಮ್ಮ ಅಂದ್ರೆ ಇನ್ 3 ವಾರದೊಳಗೆ ಬಂದ್ಬಿಡ್ತಾಳೆ ಈಚೆಗೆ. ಅವಳಗ್ ಬಂದ್ಮೇಲೆ ಗೊತ್ತಾಯ್ತದೆ ಜನ ನನ್ಗೆ ಯಾವ ರೀತಿ ಉಗಿತಾವ್ರೆ ಅನ್ನೋದು ಅವಳಗ್ ಗೊತ್ತಾಯ್ತದ. ಒಂದ್ ನಿಮಿಷ ಅಣ್ಣ, ಎಲ್ರು ಹೇಳ್ತಾರೆ ಅವ್ನ್ ಕಾಮಿಡಿ ಮಾಡ್ಕೊಂಡು ಹಂಗೆ ಅವನೇ ಅಂತ. ಆದ್ರೆ ಕರ್ನಾಟಕ ಜನ ಎಲ್ಲೇ ಹೋದ್ ಮಾತಾಡ್ಸ್ರ ಗಿಲ್ಲಿಗೋಸ್ಕರನೇ ನೋಡೋದು ಅಂತಾರೆ. ಒಂದ್ ವಾರ ಗಿಲ್ಲಿನ ಹೊರಗಡೆ ಎಲ್ಲಾರು ಬ್ಲಾಕ್ ರೂಮ್ ಅಲ್ಲಿ ಇರಿಸಿ ಬಿಗ್ ಬಾಸ್ ನಡೆದ್ರೆ ನೀವ್ ನೋಡ್ತೀರಾ ಸರ್? ಟಿವಿನೇ ಆಪ್ ಮಾಡ್ಬಿಟ್ಟು ಯಾವ್ದಾದ್ರು ಚಿತ್ರಮಂದಿರ ಯಾಕೆ ಕುತ್ಕೊಂಡ್ಬಿಡ್ತೀವಿ ಸರ್. ದೇವರಣ್ಣ ಚಿತ್ರಮಂದಿರ ಕಾಲ ಇನ್ನು ನಿಮ್ಗೆ ಹೋಗೇ ಇಲ್ಲ. ಅದ್ರ ಮೇಲೆ ಹೇಳ್ತೀವಿ ಕೇಳಿ. ಕರೆಕ್ಟ್ 9 ಕಾಲು ಮನೆ ಕೈಗೆ ಕಾಲ್ ತೊಳ್ಕೊಂಡು 9:25 ಮಟ್ಟಿ ಒಳಗೆ ಹೋಗಿ ಕುತ್ಕಾತು ಅಂತಂದ್ರೆ ಅದೇ ಹಾನು ಫಿಕ್ಸ್ ನಿಮ್ದು. ಅದೇ ನಿತ್ಯ ಬರಿಲ್ಲ ಅಂದ್ರೆ ರಿಪೀಟ್ 7 ಟ್ರಿಪ್ ನೋಡ್ತೀವಿ ಅದನ್ನ. ಅದೇ ಗಿಲ್ಲಿ ಹೋಯ್ತು ಅಂತಂದ್ರೆ ಬಿಗ್ ಬಾಸ್ ಆಫ್ ಮಾಡ್ಬಿಡ್ತಾ ಇರೋದ. ಅಂದ್ರೆ ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಬೇಗ ವೇಸ್ಟೇ ಆಗೋಯ್ತದೆ. ಬಿಗ್ ಬಾಸ್ ವೇಸ್ಟ್. ಎಲ್ಲ ಯಾರೇ ಕೇಳಿ, ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಒಬ್ಬ ಇಲ್ಲಾಂದಿರಿ ಎಪಿಸೋಡ್ 12 ಎಪಿಸೋಡ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಬಿಗ್ ಬಾಸ್ ಯಾರು ನೋಡ್ತಿರಲಿಲ್ಲ ಸರ್. ನೀವ್ ಹೇಳ್ತಿರೋ ಮಾತಲ್ಲ, ತುಂಬಾ ಜನ ಇದೇ ಮಾತು ಹೇಳ್ತಿರೋದು. ಹಂಗೆ ಸರ್, ಅವ್ರು ಇಲ್ಲ ಈಗಲೂ ಹೇಳಿ ಬೇಕಾದ್ರೆ ಅವ್ನ ಬರೀ ಸುಮ್ನೆ ಈಗ ರಕ್ಷಿತ್ರ ಪ್ರಶ್ನೆ ಜನ ಹೊರಗಡೆ ಹಾಕ್ಬಿಟ್ರು ಅಂತ ಅಂತಾನೆ. ಈಗ ಅವ್ನ ಅಪ್ಪಿ ಒಳಗಡೆ ಸಪರೇಟ್ ರೂಮ್ ಅಲ್ಲಿ ಇಟ್ರು ಒಂದ್ 3 ದಿನ ಟಿವಿ ಆಫ್ ಮಾಡ್ಬಿಡ್ತಾರೆ ಜನ. ನೀವ್ ಹೇಳ್ದಂಗೆ ಸುದೀಪ್ ಅವರು ಕಿರ್ಚಾಡ್ಬೇಡಿ ಜನಕ್ಕೆ ತಲೆಕೆಟ್ಟೋದ್ರೆ ಟಿವಿ ಆಫ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರು. ಹಂಗೆ ಹೇಳಿದ್ರು ಕೂಡ ಹೆಣ್ಮಕ್ಳು ಜೋರಾಗಿ ಅರ್ಚಾಡೋದು ಕಿರ್ಚಾಡೋದು ಅಂತ ಅನ್ನೋದು. ಸುದೀಪ್ ಅವ್ರು ಏನಂತ ಹೇಳಿದ್ರೆ, ಗಿಲ್ಲಿ ನಟರ್ ನೀನ್ ತಮಾಷೆ ಮಾಡ್ಬೇಡ ಅಂತ ಹೇಳಲಿಲ್ಲ, ಅತಿ ಮಾಡಕ್ ಹೋಗ್ಬೇಡ, ಸ್ವಲ್ಪ ಬೇಕು ಸೋಗೆ ಅಂತ ಅವರು ಅದೇ ಮೇನ್ ಬೇಕಾಗಿರೋದು. ಈಗ ಸರ್ ನಮ್ಮಂತವ್ರೇನೋ ಇದ್ ಮಾಡ್ತಿರ್ತೀವಿ,
ಸ್ವಲ್ಪ ಡ್ರಿಂಕ್ಸ್ ಮಾಡಿರ್ಬೋದು, ಒಂದ್ ಅರ್ಧ ಗಂಟೆ ನೋಡಿ ಮಲ್ಬಿಡ್ಬೋದು. ಹಾ. ಈ ಆರೋಗ್ಯ ಇರೋರು ಮತ್ತೆ ಈ ಸ್ವಲ್ಪ ಮನಸ್ಥಿತಿ ಹುಷಾರಿಲ್ಲದಾನೆ ಬೇಜಾರಾಗಿರೋರು ಸ್ವಲ್ಪ ಬೇಜಾರಾಗಿರೋರು, ಒಂದ್ ಆಫೀಸ್ ವರ್ಕ್ ಅಲ್ಲಿ ಇರೋರು ಏನೇ ಇದ್ರು ಅವ್ನು ಮಾತಾಡ್ತಾವ್ರೆ ಅಂದಾಗ ಎಲ್ಲೂ ನಗು ಬರ್ದಿರೋದು ಆ ಜಾಗದಲ್ಲಿ ನಗು ಬಂದ್ಬಿಡ್ತದ. ಅಣ್ಣ ನೀನ್ ಮಾತಾಡೋದ್ನ ಟಿವಿಲಿ ಯಾರು ನೋಡ್ತಾರೆ ಹೋಗ್ತಾರೆ, ಇಲ್ಲಿರೋರೆಲ್ಲ ನೋಡಿ ಬಾರಿ ಖುಷಿ ಬಿಟ್ಬಿಟ್ರು ಅವ್ರ ಮನ್ಸಲ್ಲಿ ಇರೋದೆಲ್ಲ ನೀನ್ ಒಬ್ನೇ ಹೇಳ್ಬಿಟ್ಟದೆ ಎಲ್ಲ. ಇಲ್ಲ ಸರ್, ಆತರ ಇಲ್ಲ, ಆ ರೀತಿ ಇರೋದು ಸರ್ ಹೇಳ್ತಾ ಇರೋದು ನಾವು. ಇಲ್ಲೇ ಇರೋದು ಹೇಳಕ್ ಆಗಲ್ಲ, ಇರೋದೇ ಹೇಳೋದು. ಓಕೆ ಅಣ್ಣ, ಆಯ್ತಣ್ಣ, ಧನ್ಯವಾದ, ಥ್ಯಾಂಕ್ಸ್.